ಸರ ಕಳ್ಳತನ ಮಾಡಿದ ಕಳ್ಳನನ್ನ ಚಿನ್ನದ ಸರದ ಸಮೇತ ಸ್ಥಳೀಯರು ಹಿಡಿದಿರುವ ಘಟನೆ ಜೆಪಿ ನಗರದ ಡೆಲ್ಮಿಯಾ ಸರ್ಕಲ್ ಬಳಿ ನಡೆದಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಸರಗಳ್ಳತನ ಮಾಡಿ ಓಡಾಡ್ತಿದ್ದಂತಹ ಕಳ್ಳನನ್ನ ಸ್ಥಳೀಯರು ಹಿಡಿದಿದ್ದಾರೆ. ದ್ವಿಚಕ್ರ ವಾಹನದಲ್ಲಿ ಹಿಂಬಾಲಿಸಿ ಯುವತಿ ಕುತ್ತಿಗೆಗೆ ಕೈ ಹಾಕಿ ಸರ ಕಿತ್ತಿದ್ದ ಆಸಾಮಿಗಳು ಅರ್ಧ ಚೈನ್ನೊಂದಿಗೆ ಓರ್ವ ಪರಾರಿಯಾಗಿದ್ದು ಇನ್ನೋರ್ವನನ್ನ ಹಿಡಿಯಲಾಗಿದೆ. ಮಹಾರಾಷ್ಟ್ರದಲ್ಲಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಕರೆಯಲಾಗಿದ್ದು, ಮೊದಲ ದಿನವಾದ ಇಂದು ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ಇವಿಎಂಗಳ ದುರ್ಬಳಕೆಯನ್ನ ಮಾಡಲಾಗಿದೆ ಅಂತ ಪ್ರತಿಭಟಿಸಿವೆ. ಪ್ರತಿಪಕ್ಷಗಳು ಶಾಸಕರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸೋದಿಲ್ಲ ಅಂತ ಘೋಷಿಸಿ ಕಲಾಪ ಬಹಿಷ್ಕರಿಸಿದ್ರು. ಆದ್ರೆ ವಿಶೇಷ ಅಂದ್ರೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷವೇ ಇಲ್ಲದಂತಾಗಿದೆ. ಉತ್ತರ ಪ್ರದೇಶದ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿ ಧ್ವಂಸ ಮಾಡಿ ಬರೋಬ್ಬರಿ 32 ವರ್ಷಗಳು ಕಳೆದಿದ್ದು, ಇದೀಗ ಶ್ರೀರಾಮ ಮಂದಿರ ತಲೆ ಎತ್ತಿದೆ. ಅಯೋಧ್ಯೆಯಲ್ಲಿ ಭಾರೀ ಬಂದೋಬಸ್ತ್ ಮಾಡಿದ್ದು ಯಾವುದೇ ಅನಾಹುತ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಕುಂಭಮೇಳಕ್ಕೆ ಆಗಮಿಸುವ ಭಕ್ತಾದಿಗಳು ನದಿಯಲ್ಲಿ ಸ್ನಾನ ಮಾಡಲು ಅನುಕೂಲ ಆಗುವಂತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹರಿಯಾಣ ಹಾಗೂ ಪಂಜಾಬ್ನ ಶಂಭು ಗಡಿಯಲ್ಲಿ ರೈತರ ಪ್ರತಿಭಟನೆ ಮುಂದುವರೆದಿದೆ. ನಾಳೆ ಮೆರವಣಿಗೆ ಮೂಲಕ ದೆಹಲಿಗೆ ತೆರಳಲಿದ್ದೇವೆ ಅಂತ ರೈತರು ಹೇಳಿದ್ದು, ಕೇಂದ್ರ ಸರ್ಕಾರ ಮಾತುಕತೆ ಪ್ರಸ್ತಾಪ ಮಾಡುತ್ತಾ ಅಂತ ಎದುರು ನೋಡ್ತಿದ್ದೇವೆ ಅಂತ ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಅಂಬಾಲಾದಲ್ಲಿ 144 ಸೆಕ್ಷನ್ ಹೇರಲಾಗಿದ್ದು, ಜನರು ಗುಂಪುಗೂಡುವುದನ್ನು ನಿಷೇಧಿಸಲಾಗಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಶೀತಗಾಳಿ ಹೆಚ್ಚಾಗಿದ್ದು, ಜನರು ಬಿಸಿಲನ್ನೇ ಕಾಣದಂತಾಗಿದೆ. ಕಳೆದ ಕೆಲವು ದಿನಗಳಿಂದ ಶೀತಗಾಳಿ ಹೆಚ್ಚಾಗಿದ್ದು, ಉಷ್ಣಾಂಶ -0 ಡಿಗ್ರಿ ತಲುಪಿದೆ. ಅದು ಅಲ್ಲದೆ ಪ್ರವಾಸಿಗರು ಹೆಚ್ಚಾಗಿದ್ದು, ಉತ್ತಮ ವ್ಯಾಪಾರ ಕೂಡ ಆಗ್ತಿದೆ. ಈಗ ವಿದೇಶಿ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 1984ರ ಸಿಖ್ ವಿರೋಧಿ ದಂಗೆಯನ್ನ ನರಮೇಧ ಅಂತ ಘೋಷಿಸುವ ಪ್ರಸ್ತಾವನೆಯನ್ನ ಕೆನಡಾ ಸಂಸತ್ತು ತಿರಸ್ಕರಿಸಿದೆ. ಈ ಕ್ರಮವನ್ನು ಭಾರತೀಯ ಮೂಲದ ಸಂಸದ ಚಂದ್ರ ಆರ್ಯ ಸಂಸತ್ತಿನ ಹೌಸ್ ಆಫ್ ಕಾಮನ್ಸ್ನಲ್ಲಿ ವಿರೋಧಿಸಿದ್ದಾರೆ. ಸೇನಾ ಆಡಳಿತ ಜಾರಿ ಮಾಡಿದ್ದಕ್ಕೆ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಯೂನ್ ಸುಕ್ ಯೋಲ್ ದೇಶದ ಕ್ಷಮಾಪಣೆಯನ್ನ ಕೋರಿದ್ದಾರೆ. ಸಾರ್ವಜನಿಕವಾಗಿ ಗದ್ದಲ ಸೃಷ್ಟಿಯಾಗುವಂತೆ ಆದೇಶ ಹೊರಡಿಸಿದ್ದಕ್ಕಾಗಿ ಕ್ಷಮೆ ಕೋರಲಾಗುವುದು ಅಂತ ದೂರದರ್ಶನ ಭಾಷಣದಲ್ಲಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿ ಮುಂದುವರೆದಿದ್ದು, ಢಾಕಾದಲ್ಲಿರುವಂತಹ ಇಸ್ಕಾನ್ ಕೇಂದ್ರವನ್ನು ಸುಟ್ಟು ಹಾಕಲಾಗಿದೆ. ಶ್ರೀ ರಾಧಾಕೃಷ್ಣ ದೇವಸ್ಥಾನ ಮತ್ತು ಶ್ರೀ ಮಹಾಭಾಗ್ಯ ಲಕ್ಷ್ಮೀ ನಾರಾಯಣ ದೇವಸ್ಥಾನಕ್ಕೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಫಿಲಡೆಲ್ಫಿಯಾದ ದಂಪತಿಗಳು ವಿಶ್ವದ ಅತ್ಯಂತ ಹಿರಿಯ ನವ ದಂಪತಿಯಾಗಿರುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. 100 ವರ್ಷದ ವರ ಬರ್ನಿ ಲಿಟ್ಮ್ಯಾನ್ ಮತ್ತು 102 ವರ್ಷದ ವಧು ಮಾರ್ಜೋರಿ ಫಿಟರ್ ಮ್ಯಾನ್ ಗಿನ್ನಿಸ್ ದಾಖಲೆಯನ್ನು ಬರೆದಿದ್ದಾರೆ. 100 ವರ್ಷ ಪೂರೈಸಿರುವ ಜೋಡಿಯ ಪ್ರೇಮ ಕಥೆ ಫಿಲಡೆಲಿಯಲ್ಲಿನ ವೃದ್ಧಾಶ್ರಮದಲ್ಲಿ ಪ್ರಾರಂಭವಾಗಿತ್ತು ಅಂತ ಹೇಳಲಾಗ್ತಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೆಸ್ಟ್ ಹಗಲು ರಾತ್ರಿ ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಆತಿಥೇಯ ಆಸೀಸ್ ಬಳಗ 157 ರನ್ ಮುನ್ನಡೆ ಸಾಧಿಸಿದೆ. ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿರುವಂತಹ ಭಾರತ ತಂಡದ ಯುವ ಆಟಗಾರ ವಿತೀಶ್ ಕುಮಾರ್ ಇತಿಹಾಸ ಬರೆದಿದ್ದಾರೆ.